SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಪದ್ಮಗಂಧಿ ಚಿತ್ರ ಬಿಡುಗಡೆ ಡಿಸೆಂಬರ್ 12. ಪದ್ಮಗಂಧಿ ಅಂತಂದ ಕೂಡಲೇ ಎಲ್ಲರೂ ಅವರ ಚಿತ್ರವನ್ನು ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಪ್ರಚುರಪಡಿಸೋಕೆ ಇಷ್ಟಪಡ್ತಿರ್ತಾರೆ. ನಾವು ಪ್ರಚುರಪಡಿಸುವಂತಹ ರೀತಿಯೇ ಬೇರೆ. ಪದ್ಮಗಂಧಿ ಯಾಕೆ ನೋಡಬೇಕು ಅನ್ನೋದ್ರಿಂದ ಆರಂಭ ಮಾಡ್ತೀವಿ. ಪದ್ಮಗಂಧಿ ಈ ನೆಲದ ಸೊಗಡು ಸೊಬಗು ಇದನ್ನು ಅರ್ಥ ಮಾಡಿಕೊಳ್ಳುವವರಿಗೆ, ಮತ್ತೆ ಪದ್ಮಗಂಧಿ ನಾವು ಕೇವಲ ಒಂದು ಪುಷ್ಪ ಅಂತಲ್ಲ, ಪುಷ್ಪ ನಮ್ಮ ಬದುಕಲ್ಲಿ ಹೇಗೆ ವ್ಯಾಪಕವಾಗಿ ಹಾಸುಹೊಕ್ಕಾಗಿ ಬಳಕೆ ಆಗ್ತಾ ಇದೆ, ಅದು ಆವರಿಸಿಕೊಂಡ್ಬಿಟ್ಟಿದೆ, ಅದು ಆವಿರ್ಭವಿಸಿದೆ ಅನ್ನೋದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ಜೊತೆಗೆ ಅನೇಕ ಹಂತದ ರಂಜನೆ, ಅದು ಮಕ್ಕಳಿಗಾಗ್ಲಿ ದೊಡ್ಡವರಿಗಾಗ್ಲಿ ಅಥವಾ ಅಬಾಲ ವೃದ್ಧರಾದಿಯಾಗಿ ಎಲ್ಲರಿಗೂ, ಅವರು ಸಾಮಾನ್ಯರಾಗಿರ್ಲಿ ಅಥವಾ ಅಸಾಮಾನ್ಯರಾಗಿರಲಿ, ಎಲ್ಲರಿಗೂ ಏಕಕಾಲಕ್ಕೆ ಪದ್ಮಗಂಧಿ ತುಂಬಾ ಸ್ವೀಕೃತ. ಅದು ಬಹಳ ಒಳ್ಳೆಯ ಸ್ವೀಕಾರ ಯೋಗ್ಯ, ದಾಖಲೆ ಯೋಗ್ಯ ಸಂಗತಿಗಳು ಇಟ್ಕೊಂಡಿದೆ ಅನ್ನೋ ಕಾರಣಕ್ಕಾಗಿ ನಾವು ಈ ಪದ್ಮಗಂಧಿಗೆ ನಾವು 4 ಜನ ಕೂತ್ಕೊಂಡಿದ್ದೇವೆ. ಅದರಲ್ಲಿ ಗುರುಮಾತ ಅದನ್ನ ಆ ಪಾತ್ರವನ್ನು ನಿಭಾಯಿಸುತ್ತಿರುವಂತಹ ಪರಿಪೂರ್ಣ ಚಂದ್ರಶೇಖರ್ ಅವರು ಇದ್ದಾರೆ. ಆಮೇಲೆ ಇದನ್ನ ನಿರ್ಮಾಣಕ್ಕೋಸ್ಕರ ಅಂತ ಯೋಚನೆ ಮಾಡಿದಂತಹ ಅದರ ಸಂಗ್ರಹಕ್ಕೆ, ಶೋಧಕ್ಕೆ ಇದನ್ನ ಕೆಲಸ ಮಾಡಿದ ಬಹಳ ವರ್ಷಗಳಿಂದ ಕೆಲಸ ಮಾಡಿದಂತಹ ವಿದುಷಿ ಪ್ರೊಫೆಸರ್ ಎಸ್ ಆರ್ ಲೀಲಾ ಅವರಿದ್ದಾರೆ. ಜೊತೆಗೆ ವಿದ್ವಾಂಸರಾದಂತಹ ಡಾಕ್ಟರ್ ದೀಪಕ್ ಪರಮಶಿವನ್ ಅವರು ಇದರಲ್ಲಿ ನಟಿಸಿಯೂ ಇದ್ದಾರೆ, ಜೊತೆಗೆ ಸಂಗೀತವನ್ನು ನೀಡಿದ್ದಾರೆ, ಹಿಂದಿನ ಸಂಗೀತಕ್ಕೂ ಕಾರಣೀಭೂತರಾಗಿದ್ದಾರೆ. ನಾವು ಇಷ್ಟು ಮಾತನ್ನ ಒಂದು ಅಲ್ಲಿ ಪದ್ಮಗಂಧಿ ಸಂಬಂಧಿ, ಅಂದ್ರೆ ಪದ್ಮಗಂಧಿ ಅಂತ ಕೂಡಲೇ ಪದ್ಮದ ಪರಿಮಾಣ ಅಂತ ಅಷ್ಟು ಯೋಚನೆ ಮಾಡಬೇಕಾಗಿಲ್ಲ. ಪದ್ಮಗಂಧಿ ಅಂತ ಕೂಡಲೇ ಪದ್ಮ ಸಂಬಂಧಿ ಅಂತ ಕೂಡ ಅರ್ಥ ಇರೋದ್ರಿಂದ ಪದ್ಮದ ಸಂಬಂಧ ಏನೆಲ್ಲ ಅನ್ನೋ ಮಾತಿಗೋಸ್ಕರ ಒಂದು ಹಾಡು ಪದ್ಮಗಂಧಿಲಿ ಏನೆಲ್ಲ ಸಂಗೀತ ಹೇಗೆಲ್ಲ ಮಾಡಿದ್ದಾರೆ ಅನ್ನೋದನ್ನ ನಾವು ಡಾಕ್ಟರ್ ದೀಪಕ್ ಪರಮೇಶ್ವರ್ ಕೇಳುವಂತೆ. ಏನನ್ಸುತ್ತೆ ಪದ್ಮಗಂಧಿ ಯಾವೆಲ್ಲ ಹಾಡುಗಳಿವೆ ಅಂತ ನಮ್ಮ ಶ್ರೋತ ಬಂದವರಿಗೆ ಹೇಳ್ಬೋದು. ಪದ್ಮಗಂಧಿಯಲ್ಲಿ ಒಂದು ಟೈಟಲ್ ಟ್ರ್ಯಾಕ್ ಇದೆ, ಶೀರ್ಷಿಕೆಯ ಗೀತೆ ಒಂದಿದೆ, ಆಮೇಲೆ ಒಂದು ಸೂತ್ರದ ಗೊಂಬೆ ಆಟ ಬರುತ್ತೆ, ಅದಕ್ಕೆ ಅಂತ ಒಂದು ಲಾವಣಿ ಬರುತ್ತೆ, ಆಮೇಲೆ ಚಿತ್ರವನ್ನ ಇಟ್ಕೊಂಡು ಒಂದು ಅದನ್ನೇನ್ ಕರೀತಾರೆ ಹೋದೆ ಕನ್ನಡದಲ್ಲಿ, ಬರೀ ಚಿತ್ರಗಳನ್ನ ತೆಗೆದು ನೆರಳು ಬೆಳಕಿನ ಆಟ, ತೊಗಲುಗೊಂಬೆ. ಆ ತೊಗಲುಗೊಂಬೆ ಒಂದಿದೆ, ಅದಕ್ಕೆ ಒಂದು ಹಾಡಿದೆ. ಇವಾಗ ಅದಕ್ಕೊಂದು ಲಾವಣಿ ಇದೆ, ಅದಕ್ಕೆ 3 ಹಾಡು, ಮತ್ತೆ ಮಧ್ಯೆ ಬಹಳಷ್ಟು ಚುಟುಕುಗಳು, ಚಿಕ್ಕ ಚಿಕ್ಕ ಪದ್ಯಗಳು ಅದರ ಒಂದು ಹಿನ್ನೆಲೆ ಸಂಗೀತದಲ್ಲೂ ಸಹ ಬರುತ್ತೆ. ಪದ್ಮಗಂಧಿ ಸುಗಂಧಿ ಹೇ ಪದ್ಮೆ ಕೊಂಚ ಹಾಗೆ ಗುನುಗುಗ್ ಸಾಧ್ಯತೆ ಮೋದಿ ಅಮಿತ ಪದ್ಮಗಂಧಿ ಸುಗಂಧಿ ಪದ್ಮೆ ಹೇ ಪದ್ಮೆ ಪದ್ಮಗಂಧಿ ಸುಗಂಧಿ ಪದ್ಮಗಂಧಿ ಸುಗಂಧಿ ಪದ್ಮಗಂಧಿ ಸುಗಂಧಿ. ಕನ್ನಡ, ಸಂಸ್ಕೃತ, ಹಿಂದಿಲಿರೋ ಈ ಪದ್ಮಗಂಧಿ ಈಗ ಸಂಸ್ಕೃತದ ಮತ್ತು ಕನ್ನಡದ ಶೀರ್ಷಗೀತೆ. ಅದನ್ನು ಕೊಂಚ 2 ಸಾಲು ಸುಮ್ಮನೆ ಹಾಗೆ ನಮ್ಮ ವೀಕ್ಷಕರ ಸೌಕರ್ಯಕ್ಕಾಗಿ. ಸಾಹಿತ್ಯ ಒಂದೇ ಸಾಲು. ಏನ ಹೇಳಲಿ ನಿನ್ನ ಮಹಿಮೆ ಅಪಾರ, ಹೇಗೆ ಬಣ್ಣಿಪೆನೆ ನಾಗರಾಲಂಕಾರ. ಏನು ಹೇಳಲಿ ನಿನ್ನ ಮಹಿಮೆ ಅಪಾರ, ಹೇಗೆ ಬಣ್ಣಿಪೆನೆ ನಾಗರಾಲಂಕಾರ. ಸಂಸ್ಕೃತಾವೃತ್ತಿ. ಕಿಮಿತಿ ಭ್ರೂಮ ತವ ಅಭಿಮಾನ, ತವ ಮಹಿಮಾನ. ಆಮೇಲೆ ಸಾಹಿತ್ಯ ಸಾಹಿತ್ಯ ಬರೆದವ್ರು ನೀವು ಅದರಿಂದ ಸಾಹಿತ್ಯವನ್ನು ಸ್ವಲ್ಪ ಹಾಗೆ ನೋಡಿ ಹೇಳಿ ನೋಡೋಣ. ಕಿಮಿತಿ ಭ್ರೂಮಸ್ ತವ ಮಹಿಮಾನಂ. ನನಗೂ ಮತ್ತೆ ಹಾಡು ಇರಬಾರ್ದು, ಗರಿಮಾನಂ ಅಂತ ಬರುತ್ತೆ. ಗರಿಮಾನಂ. ಈಗ ಮುಂದುವರೆದು ಈ ಹಾಡುಗಳು
ಚಿತ್ರದಲ್ಲಿ ಅದೊಂದು ಲಾವಣಿನೂ ಒಂದು ಸ್ವಲ್ಪ ಒಂದು ಹಾಗೆ ಗುಣಗುಟ್ಟು ಈ ಚಿತ್ರಗಳು ಈ ಹಾಡುಗಳು ಚಿತ್ರದಲ್ಲಿ ಬಳಕೆ ಆದ ಹೇಗೆ ಅಂತ ಸ್ವಲ್ಪ ಹೇಳಿ ಮೋದಿ. ತಾವು ಜೊತೆಗೂಡುವುದನ್ನು ನೀವೇ ಬರೆದಿದ್ದ ಸಾಹಿತ್ಯ. ರಣ ರಣ ಅನುರಣ ಭವ ಸಂಕರ್ಷಣ ಅಂದಣ ಮೇಲರ ಜನರ ಗಣ ಶ್ರೀಕರ ಶುಭಕರ ನಿಮ್ಮಕ್ಕಳ ಗುಣ ವರ್ಣಿಪೆ ಕೃತಿಯನು ಕಾಯಣ್ಣ ವರ್ಣಿಪೆ ಕೃತಿಯನು ಕಾಯಣ್ಣ ವರ್ಣಿಪೆ ಕೃತಿಯನು ಕಾಯಣ್ಣ. ಇದು ಲಾವಣಿಯಲ್ಲಿ ತೊಗಲುಬೊಂಬೆ ಆಟದಲ್ಲಿ ಇದು ಪ್ರಸಂಗ ಸ್ವಲ್ಪ ನೆನೆಸ್ಕೊಡೋದಾದ್ರೆ ಹೇಗೆ? ಇದು 1857ನೇ ಇಸ್ವಿಯ ಆಪರೇಷನ್ ರೆಡ್ ಲೋಟಸ್, ಸ್ವಾತಂತ್ರ್ಯದ ಮೊದಲನೆಯ ಸ್ವತಂತ್ರ ಸಂಗ್ರಾಮ ಅಂತ ಏನ್ ಕರೀತಾರೆ, ಆ ಸಂಗ್ರಾಮದ ಒಂದು ಚರಿತ್ರೆಯನ್ನ ಈ ಲಾವಣಿ ಮೂಲಕ ಮಹೋದಯರು ಸಾಹಿತ್ಯದಲ್ಲಿ ಅದನ್ನ ಅಡಕ ಮಾಡಿ ಹೇಳಿದ್ದಾರೆ. ಅದಕ್ಕೆ ಅದರ ಜಾನಪದದ ಸೊಗಡಿರುವಂತಹ ಒಂದು ಅದಕ್ಕೆ ಸಂಗೀತವನ್ನ ಸಂಯೋಜಿಸಿದ್ದು. ಮಧ್ಯೆ ವೆಸ್ಟರ್ನ್ ಆರ್ಕೆಸ್ಟ್ರೇಷನ್ ಅಂತೇನು ಕರೀತಾರೆ, ಪಾಶ್ಚಿಮಾತ್ಯ ಸಂಗೀತವನ್ನು ಉಪಯೋಗಿಸಿ ಅದರಲ್ಲಿ ಒಂದು ಯುದ್ಧದ ಪ್ರಸಂಗ ಬರುತ್ತೆ. ಅದಕ್ಕೆ ಹೇಗೆ ವಾರ್ ಮ್ಯೂಸಿಕ್ ಬರಬೇಕು ಅದನ್ನೆಲ್ಲ ವೆಸ್ಟರ್ನ್ ಆರ್ಕೆಸ್ಟ್ರೇಷನ್ ಮತ್ತೆ ಕೋರಸ್ ಕಾಯರ್ ಮ್ಯೂಸಿಕ್ ಹಾಕೊಂಡು ಮಾಡಿರುವಂತಹ ಒಂದು ಯುದ್ಧವೇ ಆಗಿರೋದ್ರಿಂದ ಅದು ತುಂಬಾ ಸಂಬಂಧಪಡುತ್ತೆ. ಆ ಸೂತ್ರದ ಗೊಂಬೆ ಆಟಕ್ಕೆ ನೀವು ಕೊಟ್ಟ ಒಂದು ಬೋಲ್ ಇದೆಯಲ್ಲ, ಅದೊಂದು ಸ್ವಲ್ಪ ಚೂರು ಹೇಳೋದಾದ್ರೆ ಆ ಹಾಡಿನ ಗುನುಗು ಮತ್ತೆ ಒಂದು ಚೂರು ಬೋಲ್. ಕಮಲಂ 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 ರಕ್ತ ಕಮಲಂ ಸಮರತಂತ್ರ ಸಾಧಕಂ ಕಮಲಂ ರಕ್ತ ಕಮಲಂ ರಕ್ತ ಕಮಲಂ ಧಿಂದ ಕಿಡ ಧಿಂದ ಕಿಡ ಧಿಂದ ಕಿಡ ತಗಡ ಕಿಟ ಧಿಂದ ಕಿಟ ಧಿಂದ ಕಿಟ ತಕ ಕಿಟ ತಕ ಕಿಟ, ಹೀಗೆ ಅದರ ಮಧ್ಯೆ ಜತಿಗಳು ಬರುತ್ತೆ. ಅದಕ್ಕೆ ಮಹೋದಯರು ತುಂಬಾ ಅದ್ಭುತವಾದಂತಹ ಒಂದು ಇದನ್ನ ತೋರಿಸಿದ್ದೀರಾ. ಇಲ್ಲದ ರೀತಿಯಲ್ಲಿ ಮನರಂಜನೆಯನ್ನ ಸಂಗೀತವಾಗ್ಲಿ ನಟನೆ ಆಗ್ಲಿ ಅಥವಾ ಇಲ್ಲಿ ಬಂದಂತ ನೋಡಿ ಉದಾಹರಣೆಗೆ ನಾವು ಮತ್ತೆ ಬಿಟ್ಟದ್ದು ಅಂತಂದ್ರೆ ವಾಸ್ತುಶಿಲ್ಪಕ್ಕೂ ಕಮಲಕ್ಕೂ ಇರ್ಬೋದು ಅದ ನಂಟು. ಒಂದು ಸ್ವಲ್ಪ ನೀವು ಹೇಳ್ಬೋದ್ರ, ನೀವೇನ್ ಕಲ್ತ್ರಿ ಇವತ್ತರ ಅದನ್ನು ಮಾಡುವ ಯಾರು ವಾಸ್ತುಶಿಲ್ಪವನ್ನ ಯಾರು ಕೆತ್ತಿದ್ರು? ನಮ್ಮ ಅಯೋಧ್ಯೆಯ ರಾಮಲಲ್ಲಾ ಮೂರ್ತಿಯನ್ನ ಕೆತ್ತಿದಾಗ ಅವ್ರ ಬಳಿ ಹೋಗಿ ನೀವು ಕಲ್ತದ್ದೇನು? ಅವ್ರು ಯಾರು ಮತ್ತೆ ಒಂದ್ ಸ್ವಲ್ಪ ಏನ್ ಕಲ್ತ್ರಿ ಅದನ್ನು ಸ್ವಲ್ಪ ಹೇಳ್ತೀರಾ? ಸೊ GL ಭಟ್ ಅವರ ವಾಸ್ತುಶಿಲ್ಪದ ಕೇಂದ್ರ ಏನಿದೆ, ನಾವು ಅಲ್ಲಿಗೆ ಹೋಗಿದ್ವಿ ಮಕ್ಕಳನ್ನೆಲ್ಲರನ್ನ ಕರ್ಕೊಂಡು. ಅಲ್ಲಿಗೆ ಹೋದಾಗ ವಾಸ್ತುಶಿಲ್ಪದಲ್ಲಿ ಕಮಲದ ಪ್ರಾಮುಖ್ಯತೆ ಏನು, ಒಂದು ಪಿಲ್ಲರ್ನ ಬಿಗಿನಿಂಗ್ ಅಂಡ್ ಎಂಡಿಂಗ್, ಇಟ್ ಎಂಡ್ಸ್ ವಿತ್ ಕಮಲ, ಬಿಗಿನ್ಸ್ ವಿತ್ ಕಮಲ. ಸೊ ಇದೆಲ್ಲ ನಾವು ರ್ಯಾಂಡಮ್ ಪ್ಲೇಸಸ್ ಅಲ್ಲಿ ನಾವು ಕಮಲಗಳನ್ನ ನೋಡ್ತೇವೆ, ರ್ಯಾಂಡಮ್ ಕೆತ್ತನೆಗಳಲ್ಲಿ ನಾವು ಕಮಲವನ್ನು ನೋಡ್ತೇವೆ. ಅದನ್ನ ನಾವು ಆಕ್ಚುಲಿ ಇಲ್ಲಿ ತನಕ ನೋಟಿಸ್ ಮಾಡಿರ್ಲಿಕ್ಕಿಲ್ಲ. ಬಟ್ ಈ ಸಿನಿಮಾದಲ್ಲಿ ಅದರ ಎಲ್ಲ ಹಂತಗಳನ್ನು ಕೂಡ ನೋಡಬಹುದು. ಅಂಡ್ ಶಿಲ್ಪದಲ್ಲಿ ಪ್ರಭೇದಗಳನ್ನು ಹೇಳಿದ್ರೆ ನಾವೇನಾದ್ರು ಭಾವಶಿಲ್ಪ ದೇವಶಿಲ್ಪ ಅಂತ ಹೇಳಿದ್ರ ಅದು ನಮಗೆ ಗೊತ್ತೇ ಇರಲಿಲ್ಲ. ಒಂದು ಮೂರ್ತಿ ಕೆತ್ತನೆಯಲ್ಲೂ ಸಹ ಭಾವಶಿಲ್ಪ ಮತ್ತು ದೇವಶಿಲ್ಪ ಇದೆ. ನರನಾಡಿಗಳು ಯಾವಾಗ ಕೆತ್ತನೆ ಮಾಡ್ತೀವಿ, ಕದಲೆ ಕೂದಲು ಯಾವಾಗ ಕೆತ್ತ ಮಾಡ್ತೀವಿ, ನಗುವ ಭಾವವನ್ನ ಯಾವಾಗ ಯಾವ ಮೂರ್ತಿಯಲ್ಲಿ ಕೆತ್ತ ಮಾಡ್ತೀವಿ, ಎಲ್ಲ ವಿವರಗಳಿಂದ ಪದ್ಮಗಂಧಿ ಉಳ್ಳದಾಗಿದೆ. ಮತ್ತೆ ನೀವು ಹೋಗಿ ಕಲೆ ಹಾಕಿ ನಿಮ್ಮ ಗುರುಕುಲದ ಅಷ್ಟು ವಿದ್ಯಾರ್ಥಿನಿ ವೃಂದವನ್ನು ತಗೊಂಡೋಗಿ ಇದನ್ನು ಮಾಡಿ ಅದನ್ನ ಪದ್ಮಗಂಧಿ ಅದನ್ನು ಭಾಗವಹಿಸ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ವಿಶೇಷ ಅಲ್ವೇ? ಹೌದು. ಶಿಲ್ಪಗಳ ಕೆತ್ತನೆಯಲ್ಲಿ ಆಭರಣಗಳಿರಬಹುದು, ತಲೆ ಕೂದಲ ಮುಂಗುರುಳುಗಳಲ್ಲಿ ಕೂಡ ಕಮಲದ ಮೊಗ್ಗನ್ನ ತೋರಿಸಿರಬಹುದು. ಅದೆಲ್ಲ ಪ್ರತಿಮೆಯಲ್ಲಿ ಬುದ್ಧನ ಪ್ರತಿಮೆಯಲ್ಲಿ ಕಮಲದ ಮೊಗ್ಗೆ. ಅದು ಸರ್ ಜೊತೆ ಸೀನ್ ಬುದ್ಧರಲ್ಲಿ ತಾವು ಏನು ಹೇಳಿದ್ರು ಇನ್ನೊಮ್ಮೆ ಹೇಳ್ಬೋದು? ಜೈನ ವರ್ಷಗಳ ನಂತರ ಯುಗದ ಹೊಸ ಯುಗ ಆರಂಭವಾಗಬೇಕಾದ್ರೆ 1000 ದಳದ ಕಮಲದಲ್ಲಿ ಜಿನಾ ಬರ್ತಾನೆ, ಇನ್ನೊಬ್ಬ ಬೌದ್ಧ ಹುಟ್ಟುತ್ತಾನೆ ಅಂತ ಈ ತರ ಬಹಳಷ್ಟು ವಿಚಾರಗಳು ಬರುತ್ತೆ. ಅದರಲ್ಲಿ ಬುದ್ಧನ ಪ್ರತಿ ಹೆಜ್ಜೆನೂ ಸಹ ಅದು ಪದ್ಮಪಾದ ಅನ್ನೋ ಕಮಲಪಾದ ಅನ್ನೋ ಒಂದು ಉಲ್ಲೇಖನೂ ಸಹ ಬರುತ್ತೆ. ಕೇಶ ವಿನ್ಯಾಸವನ್ನು ಪದ್ಮಪಾಣಿಯೂ ಹೌದು, ಕೇಶ ಪದ್ಮವೂ ಹೌದು. ಜಾನಪದೀಯ ಕಲೆಗಳನ್ನೂ ಸಹ ಸೇರ್ಕೊಂಡಂತೆ ಮತ್ತು ನಲ್ಲದೆ ಚರಿತ್ರೆಯನ್ನು ಹೇಳುತ್ತಾ ಏನ ಹೇಳಲಿ ನಿಮ್ಮ ಮಹಿಮೆಯ ಪಾರ, ಹೇಗೆ ಬಣ್ಣಿಪೆ ನಿಮ್ಮ ನಾಗರ ಅಲಂಕಾರ. ಯಾಕೆ ಬರದ್ರಿ, ಹೇಗೆ ಬರದ್ರಿ, ಪದ್ಮಗಂಧಿ ಯಾಕೆ ಮಾಡಿದ್ರಿ ವಿದುಷಿ? ನೀವೇ ಹೇಳ್ತಾ ಇದ್ದೀರಿ ಯಾಕೆ ಮಾಡಿದ್ವಿ ಅಂತ. ಈ ಪದ್ಮ ಸಾಮಾನ್ಯವಾದದ್ದಲ್ಲ, ಇದು ಎಲ್ಲ ಭಾರತೀಯ ಜೀವನದ ಎಲ್ಲ ಪದರಗಳಲ್ಲಿ ಸೇರ್ಕೊಂಡು ಹೋಗಿರೋದು. ಈಗ ನೋಡಿ, ಋಗ್ವೇದದಲ್ಲೂ ಪದ್ಮ ಇದೆ. ಇವತ್ತು ನೀವು ಹೋಗ್ತಾ ಇರ್ತೀರಾ, ಲಾರಿ ಹಿಂದೆ ಒಂದು ಪದ್ಮದ ಚಿತ್ರ ಹಾಕೊಂಡಿರ್ತಾರೆ. ಇವತ್ತು ಸಿನಿಮಾಗೆ ಅವಾರ್ಡ್ಸ್ ಕೊಡ್ತಾರಲ್ಲ, ಅತ್ಯುನ್ನತ ಪ್ರಶಸ್ತಿ, ಅದು ಕೂಡ ಸ್ವರ್ಣ ಕಮಲ, ರಜತ ಕಮಲ ಅಂತ. ಮತ್ತೆ ನಾಗರಿಕ ಪ್ರಶಸ್ತಿಗಳು ಕೊಡ್ತಾರಲ್ಲ, ಅದು ಕೂಡ ಪದ್ಮಗಳೇ. ಎಲ್ಲಿ ನೋಡಿದ್ರು ದೇವ ದೇವತೆಯರೆಲ್ಲ ನಿಂತಿರೋದು ಪದ್ಮದಲ್ಲೇ. ಲಕ್ಷ್ಮಿ ಫೋಟೋ ಎಲ್ಲರೂ ನೋಡ್ತಿರಲ್ವಾ, ಯಾವ್ದ್ರಲ್ಲಿ ನಿಂತಿರ್ತಾಳೆ, ಕೈಯಲ್ಲಿ ಏನ್ ಹಿಡಿತಾಳೆ,
ಹೀಗೆ ಎಲ್ಲಿಂದ ಎಲ್ಲಿಗೆ ಹೋದ್ರೂ ಕೂಡ ಕಮಲವೇ ಕಮಲ. ಮಹಾಭಾರತದಲ್ಲಿ ಅಭಿಮನ್ಯು ಸಿಕ್ಕಾಕೊಳ್ತಾನಲ್ಲ, ಅದು ಯಾವ ವ್ಯೂಹ ಗೊತ್ತಾ? ಪದ್ಮವ್ಯೂಹ. ಅದನ್ನೇ ಚಕ್ರವ್ಯೂಹ ಅಂತ ಹೇಳೋದು. ಅಂದ್ರೆ ಅದು ರಣಾಂಗಣವೇ ಆಗಲಿ, ಕ್ರೀಡಾಂಗಣವೇ ಆಗಲಿ, ಇನ್ನೊಂದೇ ಆಗಲಿ, ಮತ್ತೊಂದೇ ಆಗಲಿ, ಪ್ರತಿಯೊಂದರಲ್ಲೂ ಕೂಡ ಪದ್ಮ. ಇದು ನಮಗೆ ಸ್ವಲ್ಪ ಕುತೂಹಲವನ್ನ ಹುಟ್ಟಿಸಿ ಅದರ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಿದ್ಮೇಲೆ ಗೊತ್ತಾಯ್ತು, ಇದು ಸಾಮಾನ್ಯ ಅಲ್ಲ, ತುಂಬಾ ಆಳವಾಗಿರುವಂತದ್ದು, ವಿಶಾಲವಾಗಿರುವಂತದ್ದು. ಇದು ನನಗೆ ಇಷ್ಟವಾದ್ರೆ ನಮ್ಮವ್ರಿಗೆಲ್ಲರಿಗೂ ಇಷ್ಟವಾಗುತ್ತೆ ಅನ್ನೋ ದೃಷ್ಟಿಯಿಂದ ಅದನ್ನ ರಂಜನೀಯವಾದಂತಹ ಒಂದು ದೃಶ್ಯ ಕಾವ್ಯದಲ್ಲಿ ಕಟ್ಟಿಕೊಡೋದಕ್ಕೆ ಪ್ರಯತ್ನ ಪಟ್ವಿ. ಸುಚೇಂದ್ರ ಪ್ರಸಾದ್ ಅದಕ್ಕೊಂದು ಕತೆ ಹೆಣೆದು ನಾವು ಬೇಕಾದಷ್ಟು ವಿಚಾರಗಳನ್ನ ಪ್ರತಿಪಾದನೆ ಮಾಡಬಹುದು. ಆದ್ರೆ ಅದನ್ನ ಜನಕ್ಕೆ ಮುಟ್ಟಿಸೋದಕ್ಕೆ ಒಂದು ಸರಳವಾದ, ಸುಲಭವಾದ, ಸುಂದರವಾದಂತಹ ಒಂದು ಚಾನೆಲ್ ಬೇಕು ಒಂದು. ಅದಕ್ಕೆ ಆ ಕಾಲುವೆನ ಸಿನಿಮಾದ ಮೂಲಕ ಒದಗಿಸ್ಕೊಟ್ಟಿದ್ದು ಸುಚೇಂದ್ರ ಪ್ರಸಾದ್. ಅವರಿಗೆ ಸಿನಿಮಾ ಚೆನ್ನಾಗಿ ಗೊತ್ತಿರೋದ್ರಿಂದ ಬಹಳ ಚೆನ್ನಾಗಿ ನಡೆದಿದೆ. ವರ್ಷಗಳ ಅಧ್ಯಯನದಲ್ಲಿ ಪದ್ಮವನ್ನ ಯಾವೆಲ್ಲ ಹುಕ್ ಬಂದು ಬಳಸಿ ಬಂದ್ರಿ, ಮತ್ತೆ ಆ ಎಲ್ಲ ವೈದುಷ್ಯ ಇಲ್ಲ ಸಾಮಾನ್ಯ ಸಿನಿಮಾದ ನಟರಿಂದ ಆಗ್ಬೇಕು, ನಿಮ್ಮಲ್ಲಿ ನಟರೇ ಇಲ್ವಲ್ಲ, ಯಾಕೆ? ನಮ್ಮಲ್ಲಿ ನಟರೇ ಯಾಕಿಲ್ಲ ಅಂತ ಹೇಳಿದ್ರೆ, ಕಮಲವೇ ಎಲ್ಲ ಸರ್ವಸ್ವವಾಗಿರೋದು, ಸರ್ವವ್ಯಾಪಿ ಆಗಿರುವಂತಹದ್ದು ಕಮಲ. ನೀವು ನಟರು ನಟಿಯರು ಯಾರೋ ಇಲ್ಲ, ಇವರು ಗುರುಮಾತಾ ಪಾತ್ರ ಮಾಡಿದ್ದಾರೆ. ಆದ್ರೆ ನಿಜವಾದ ನಟಿ ಅದರಲ್ಲಿ ಪ್ರಧಾನವಾಗಿರೋದು ಅಂತಂದ್ರೆ ಕಮಲವೇ. ಅಂದ್ರೆ ಕಮಲವನ್ನ ಕುರಿತು ಅದರ ಬಗ್ಗೆ ಹೇಳೋದಕ್ಕೆ, ಅದರ ಬಗ್ಗೆ ತಿಳಿಸೋದಕ್ಕೆ, ಅದನ್ನ ವಿವರಿಸೋದಕ್ಕೆ, ಅದರ ಬಗ್ಗೆ ಇನ್ನು ತಾವೇ ತಿಳ್ಕೊಳ್ಳೋದಕ್ಕೆ ಎಲ್ಲರೂ ಪ್ರಯತ್ನ ಪಡ್ತಾರೆ. ಹಾಗಾಗಿ ಸೆಂಟರ್ ಪಾಯಿಂಟ್, ಅದರ ಕೇಂದ್ರ ಬಿಂದು ಅಂತ ಹೇಳಿದ್ರೆ ಕಮಲ. ಹಾಗಾಗಿ ಈಗ ನಾವು ವಾಸ್ತುಶಿಲ್ಪಕ್ಕೆ ಹೋದ್ರೆ, ಅದರಲ್ಲೂ ದೇವಾಲಯ ವಾಸ್ತು ಅಂತ ಹೇಳಿದ್ರೆ ಅದ್ಭುತವಾಗಿರುವಂತಹದ್ದು. ಪ್ರಪಂಚದಲ್ಲೇ ಅತಿ ವಿಶಿಷ್ಟವಾದಂತಹ ಒಂದು ದೇವಾಲಯ ಶಿಲ್ಪಗಳು ನಮ್ಮಲ್ಲಿದೆ. ಅದರ ಆಳಕ್ಕೆ ಇಳಿದು ಏನು ಕಮಲ ಅನ್ನೋದು ಭೂಮಂಡಲವನ್ನೇ ಪ್ರತಿನಿಧಿಸುತ್ತೆ ಅನ್ನೋ ವಿಚಾರಗಳೆಲ್ಲ ಬರುತ್ತೆ. ಇದು ಬಹಳ ಬಹಳ ಎಲ್ಲರಿಗೂ ಇಷ್ಟವಾಗುವಂತ ವಿಚಾರ. ಅದು ಯಾಕೆ ಇಷ್ಟವಾಗುತ್ತೆ ಅಂತ ಹೇಳಿದ್ರೆ ನಮ್ಮದು ಅಂತ, ಪರಕೀಯರದಲ್ಲ, ನಮ್ಮದಾದ್ರೆ ನಮ್ಗೆ ಇಷ್ಟ ಆಗುತ್ತೆ. ಆ ದೃಷ್ಟಿಯಿಂದ ಈ ಚಿತ್ರವನ್ನು ಮಾಡಿರೋದು ಕಮಲ ಕೇಂದ್ರ ಬಿಂದು. ಅದು ಇದೀಗ ಬಹುಭಾಷೆಗಳಲ್ಲಿ ನೀವು ಬೇರೆ ಬೇರೆ ಭಾಷೆಯ ಅನೇಕ ಚಿತ್ರರಂಗಗಳಲ್ಲಿ ನೀವು ದುಡಿದಿದ್ದೀರಿ. ಈಗ ತಮಿಳಾಗಿರ್ಲಿ, ತೆಲುಗಾಗಿರ್ಲಿ, ಹಿಂದಿ ಆಗಿರ್ಲಿ, ಮಲಯಾಳವಾಗ್ಲಿ, ಕನ್ನಡದಲ್ಲಿ ಪದ್ಮಗಂಧಿ ಮಾಡ್ತಿರ್ಬೇಕಾದಾಗ ಅದ್ರ ಜೊತೆಗೆ ಗುರುಮಾತೆಯಾಗಿ ನಡೆಸಿರ್ಬೇಕಾದ್ರೆ ನಿಮ್ಗೆ ಏನ್ ಅನಿಸ್ತು ಪರಿಪೂರ್ಣಮ್ಮ? ನಮಗೂ ಪದ್ಮಕ್ಕೂ ಒಂದು ಕನೆಕ್ಷನ್ ಶುರು ಆಗೋದು ನನ್ನ ಹುಟ್ಟಿನಿಂದ. ನನ್ನ ತಾಯಿ ಹೆಸರು ಪದ್ಮಾವತಿ. ಸೊ ಐ ಫೀಲ್ ಲೈಕ್ ಇದು ನನಗೆ ಸೇರಬೇಕಾದಂತಹ ಪಾತ್ರ ಅಂತಾನೆ ನಾನು ಇವತ್ತಿಗೆ ಭಾವಿಸ್ತೇನೆ. ಬೇರೆ ಭಾಷೆಗಳಲ್ಲಿ ಎಲ್ಲದಕ್ಕಿಂತ ನನ್ನ ಭಾಷೆಯಲ್ಲಿ ನನಗೆ ಸಿನಿಮಾ ಮಾಡಿದಾಗ ಇದ್ದಂತ ಒಂದು ಅಭಿಮಾನ, ಹೆಮ್ಮೆ, ಇಟ್ಸ್ ಆನ್ ಟು ನೆಕ್ಸ್ಟ್ ಲೆವೆಲ್. ಸೊ ಪದ್ಮಗಂಧಿ ಅನ್ನುವಂಥದ್ದು ಪ್ರತಿಯೊಬ್ಬ ನಟರಿಗೆ ಚಾಲೆಂಜಿಂಗ್ ಆಗಿರುವಂತಹದೊಂದು ಪಾತ್ರ. ನಾನು ಅದರಲ್ಲಿ ಗುರುಮಾತೆಯ ಕ್ಯಾರೆಕ್ಟರ್ ಮಾಡಿದ್ದೇನೆ. ನನ್ನ ವಯಸ್ಸಿಗೆ ಮೀರಿದಂತಹ ಪಾತ್ರ. ಸೊ ವಯಸ್ಸಿಗೆ ಮೀರಿದಂತಹ ಭಾವನೆಯನ್ನ, ಇಂಟೆಲೆಕ್ಚುಯಲ್ ಡೆಪ್ತ್ ಅನ್ನ ನನ್ನೊಳಗೆ ನಾನು ಅದನ್ನ ತರಿಸಿಕೊಂಡು ಆಕ್ಟ್ ಮಾಡುವಂಥದ್ದು ವಾಸ್ ಕ್ವೈಟ್ ಚಾಲೆಂಜಿಂಗ್. ಬಟ್ ಎಲ್ಲ ಮೇಧಾವಿಗಳ ಜೊತೆ ನಾನು ಕೆಲಸ ಮಾಡಿರೋದ್ರಿಂದ ಇಟ್ ಬಿಕೇಮ್ ವೆರಿ ಈಸಿ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದಿಸ್ ಅಪರ್ಚುನಿಟಿ. ಮನಮೋಹಕ ಸಂಗೀತವನ್ನು ಕೊಟ್ಟವರು ನೀವು, ಹಾಗೆ ಮನಸೆಳೆಯುವ ಅಭಿನಯವನ್ನು ಚಿತ್ರದಲ್ಲಿ ಮಾಡ್ತೀರಿ. ಅದೇನು ಸ್ವಲ್ಪ ನಮ್ಮ ವೀಕ್ಷಕರಿಗೆ ಹೇಳ್ತೀರಾ? ಈ ಪಾತ್ರ ಒಂದು ಒಬ್ಬ ವಿಕಟ ವೈಲಕ್ಷಣ್ಯ ಇರುವಂತಹ ಒಬ್ಬ ವಿದ್ಯಾವಂತ. ವಿದ್ಯೆ ಹೆಚ್ಚಾದ್ರೆ ತಲೆ ಕೆಟ್ಟೋಗುತ್ತೆ ಅಂತ ಹೇಳ್ತಾರೆ. ಆ ತರಹದ ಒಬ್ಬ ಪಾತ್ರ ಇವನು. ಅವನ ನಿಜ ಜೀವನದಲ್ಲಿ ಅವನ ಮನಸ್ಥಿತಿ ಹೇಗೋ ಇರುತ್ತೆ, ಎಲ್ಲೆಲ್ಲೋ ಇರ್ತಾನೆ ಅವನು. ಏನೇನೋ ಮಾಡ್ಕೊಂಡು, ಕೆಮ್ಕೊಂಡು, ಹುಚ್ಚುಚ್ಚಂಗೆ ಮನೆ ಕ್ಲೀನ್ ಮಾಡ್ಕೊಂಡು, ಧೂಳು ಕುಡ್ಕೊಂಡು ಇರುವಂತಹ ವ್ಯಕ್ತಿ. ಆದ್ರೆ ವಿಷಯ ಅಂತ ಹೋದ್ರೆ ಅವನಿಗೆ ಎಲ್ಲಿಲ್ಲದೆ ಇರೋ ಒಂದು ಹುಮ್ಮಸ್ಸು, ಅದರಲ್ಲಿ ಒಂದು ಸೀರಿಯಸ್ನೆಸ್ಸು, ಅದರಲ್ಲಿ ಒಂದು ಅವಧಾನ ಬಂದ್ಬಿಡುತ್ತೆ. ಅವನ ಹತ್ರ ಗುರುಮಾತೆ ಮಕ್ಕಳನ್ನ ಕರ್ಕೊಂಡು ಬಂದು ಡೌಟ್ಸ್ ಇದ್ರೆ ಏನಾದ್ರು ಕೇಳ್ತಿರ್ತಾರೆ. ಅವನು ಬರೋವರೆಗೂ ಅವನ ಪೆಂಗಾಗಿ ಆಡ್ತಿರ್ತಾನೆ. ಆದ್ರೆ ಬಂದು ಪ್ರಶ್ನೆ ಕೇಳ್ತಿದ್ದಂಗೆ ಅವನ ಒಂದು ಧಾರೆ ಶುರು ಆಗ್ಬಿಡುತ್ತೆ ಅವನಿಗೆ. ಯಾಕೆಂದ್ರೆ ತಿಳಿದಿರೋದನ್ನ ಹೇಳುವಂತಹ ಭಕ್ತರಿಗೆ ಗುರುವಿನಲ್ಲಿ ಮುಕ್ತಿ ಬೇಡುವ ಚಿಂತೆ, ಮುಕ್ತರಿಗೆ ಪರಮಾತ್ಮ ದೊರೆಯುವ ಚಿಂತೆ, ಯುಕ್ತಿ ಉಳ್ಳವಗೆ ವಿವೇಕವಾಡುವ ಚಿಂತೆ ಅಂತ ಅವನಿಗೆ ಆ ತರ ಚಿಂತೆ. ಅವನ ಯುಕ್ತಿ ಇದೆ, ಅವನ್ ಯಾರಾದ್ರೂ ಕೇಳ್ತಿರ್ಬೇಕು ಪ್ರಶ್ನೆಗಳು, ಅವನದಕ್ಕೆ ಉತ್ತರ ಕೊಡ್ತಾ ಇರಬೇಕು. ಯಾಕೆ ನೋಡ್ಬೇಕು? ಎಲ್ಲಾ ಚಿತ್ರದವರು ಬಂದು ನಮ್ಮ ಚಿತ್ರ ನೋಡ್ಬೇಕು ಅಂತ ಹೇಳ್ತಾರೆ, ನೀವ್ ಇದನ್ನ ಯಾಕೆ ನೋಡ್ಬೇಕು ಅಂತ ಬಯಸ್ತೀರಿ? ನಾನು ಆಗ್ಲೇ ಹೇಳಿದೆ ಇದಕ್ಕೆ ಉತ್ತರನ. ಇದು ಕಮಲ ಎಲ್ಲರದು ಕೂಡ. ಮಕ್ಕಳು ನೋಡ್ತಾರೆ, ಯುವಕರು ನೋಡ್ತಾರೆ, ಯುವತಿಯರು ನೋಡ್ತಾರೆ, ದೊಡ್ಡವರು ನೋಡ್ತಾರೆ. ನಾವು ಬಸ್ಸುಗಳಲ್ಲಿ ಹೋಗ್ತಾ ಇದ್ದಾಗ ಒಂದು ಫೋಟೋ ಹಾಕಿರ್ತಾರೆ. ಕಮಲದಲ್ಲಿ ಲಕ್ಷ್ಮೀ ದೇವಿಯನ್ನು ಕೂರಿಸಿರ್ತಾರೆ, ಗಣಪತಿಗೆ
ಕಮಲದ ಹಾರನ್ನು ಹಾಕಿರ್ತಾರೆ. ಬಿಳಿ ಕಮಲದಲ್ಲಿ ಸರಸ್ವತಿ ದೇವಿ ಕೂತಿರ್ತಾಳೆ. ಅಂದ್ರೆ ಇದು ಎಲ್ಲರಿಗೂ ಕೂಡ ಸಮಾನವಾಗಿ ಸಂಬಂಧಪಟ್ಟಿದ್ದು ಅಂತ. ಹಾಗಾಗಿ ಹಿರಿಯರು ಸಂಗತಿಯನ್ನ ಈ ಮಾಧ್ಯಮದಲ್ಲಿ ಹೇಳಬೇಕು ಏನದು ಅಂತಂದ್ರೆ ಜ್ಞಾನಪ್ರದವಾಗಿರುವಂತ ಅದನ್ನು ಅಲ್ಲದೆ ಇನ್ನೊಂದು ಮಿಕ್ಕಿದ ಈವರೆಗೆ ಮಾತಾಡ್ಕೊಂಡಂತ ಯಾವ ಮಾಧ್ಯಮದಲ್ಲಿ ಹೇಳದೆ ಉಳಿದಂತ ಒಂದು ಸಂಗತಿ ಏನು ಅಂತ ಹೇಳಿದ್ರೆ, ನಮ್ಮ ನೆಲದ ಅಭಿಜಾತ ಕಲೆಯಾದಂತಹ ಅವಧಾನ ಪ್ರಕ್ರಿಯೆಯನ್ನು ನೀವು ಅಂದ್ರೆ ಅವಧಾನ ಅಂದ್ರೆ ನಮ್ಮ ಅಷ್ಟಾವಧಾನ, ಸಹಸ್ರಾವಧಾನ, ಶತಾವಧಾನ ಇಂಥದೆಲ್ಲ ಇರಬೇಕಾದಾಗ ಈ ನೆಲದ ಮತ್ತೆ ವಿಶ್ವವಿಖ್ಯಾತರಾಗಿರುವಂತಹ ವೈದುಷ್ಯ ಮೂರ್ತಿವಂತವರು ಅವರು ಗಣೇಶರು ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅಂತ ಅವರು ದಂಡ ಕರ್ಕೊಂಡು ಬಂದು ನೀವು ಅವಧಾನವನ್ನು ಪದ್ಮದಲ್ಲಿ ತಂದ್ಬಿಡ್ತಿರಲ್ಲ, ಇದ್ರ ವಿಶೇಷವೇನು? ನೋಡಿ, ಅವಧಾನ ಅಂದ್ರೆ ಗಮನ ಇಟ್ಟು ಕೇಳೋದು, ಗಮನ ಇಡೋದು ಅಂತ ಅವಧಾನ. ಇಲ್ಲಿ ನಾನಾ ವಿಧವಾದಂತಹ ಅವಧಾನಗಳು ಮಾಡ್ತಾರೆ. ಸಾಹಿತ್ಯಿಕ ಅವಧಾನ ಇದೆ, ಗೀತಾವಧಾನ ಇದೆ, ಸಂಗೀತ ಅವಧಾನ ಇದೆ, ಭಗವದ್ಗೀತೆನೇ ಕುರಿತು ಅವಧಾನ ಮಾಡ್ತಾರೆ, ತಾಳಾವಧಾನ. ಅಂದ್ರೆ ಒಂದು ವಿಷಯದ ಮೇಲೆ ಪರಿಪೂರ್ಣವಾಗಿ ಮನಸ್ಸನ್ನ ಕೇಂದ್ರೀಕರಿಸೋದು, ಅದರ ವೈವಿಧ್ಯವನ್ನ ವೈಚಿತ್ರ್ಯವನ್ನ ತೋರ್ಪಡಿಸೋದು. ಇಲ್ಲಿ ಏನ್ ಮಾಡಿದೀವಿ ಅಂತ ಹೇಳಿದ್ರೆ, ನಮ್ಮ ಚಿತ್ರಕ್ಕೆ ಸಂಬಂಧಪಟ್ಟ ಹಾಗೆ ಕಮಲವನ್ನೇ ಕುರಿತು ಒಂದು ಅವಧಾನದ ಸಣ್ಣ ಚಿತ್ರವನ್ನು ತೋರಿಸಿದ್ದೇವೆ. ಗಣೇಶರು ಬಹಳ ಸುಂದರವಾಗಿ ಕಮಲವನ್ನು ಕುರಿತು ಕಮಲಾವಧಾನ ಮಾಡಿ ತೋರಿಸಿದ್ದಾರೆ. ಗುರುಮಾತೆಯ ಪಾತ್ರದಲ್ಲಿ ನನ್ನ ಮೊದಲ ಜವಾಬ್ದಾರಿ ಏನಂತ ಇದ್ದದ್ದು ಮಹಾಪದ್ಮ. ನಾನು ಮಹಾಪದ್ಮನಲ್ಲಿ ಲೀಲಾ ಮ್ಯಾಮ್ನ ನೋಡಿದ್ದೆ. ಸೊ ಆ ಹುಡುಗಿಗೆ ನಾನು ನನ್ನ ಕಡೆಯಿಂದ ಆಗುವಂತ ಎಲ್ಲಾ ಮಾಹಿತಿಗಳನ್ನ, ಕಮಲದ ಕುರಿತಾದ ಮಾಹಿತಿಗಳನ್ನ ಕಲೆ ಹಾಕಿ ಅವಳಿಗೆ ತಂದು ಕೊಡುವಂತದ್ದು, ಅಥವಾ ಅವರನ್ನ ಕರ್ಕೊಂಡು ಹೋಗಿ ಅದರ ಕುರಿತಾಗಿ ಮಾಹಿತಿಯನ್ನ ತಿಳಿಸಿಕೊಡುವಂತದ್ದನ್ನ ನಾನು ಪಾತ್ರದಲ್ಲಿ ಮಾಡಿದ್ದೇನೆ. ಅದರ ಜೊತೆಗೆ ಆ ಮಾಹಿತಿಗಳನ್ನ ನಾನು ತಿಳ್ಕೊಂಡು ಆಕ್ಚುಲಿ ಐ ಲರ್ನ್ ಅ ಲಾಟ್ ಆಫ್ ಥಿಂಗ್ಸ್ ಆಲ್ಸೋ. ಮಹಾಪದ್ಮ ತುಂಬಾ 7-8ನೇ ತರಗತಿಯ ತುಂಬಾ ಎಳೆಯ ಒಬ್ಬ ಹುಡುಗಿ. ನಮಗೆ ಮಹಾಪದ್ಮಳು ನಿಮ್ಮಲ್ಲಿ ಕಾಣಿಸ್ತಾರಲ್ಲ, ಮಹಾಪದ್ಮಳ ಹುಡುಕಾಟ ಮತ್ತೆ ನಮ್ಮ ಪ್ರೊಫೆಸರ್ SR ಲೀಲಾ ವಿದುಷಿ ಇವರು ಹುಡುಕಾಟ ಓದಿಲ್ಲ ಸಾಮ್ಯತೆಗಳಿದ್ದೀತೆ. ಯಾರನ್ನು ಕೇಳ್ತಿದ್ದೀರಾ? ನಿಮ್ಮನ್ನೇ ಕೇಳ್ತೇನೆ. ಚಿತ್ರ ಮಾಡಿರೋರು ನೀವ್ ಹೇಳ್ಬೇಕು ಅದನ್ನ. ಏನ್ ಹುಡುಕಾಟ ಮಾಡಿದ್ದೀನಿ ಅದನ್ನ ಚಿತ್ರದಲ್ಲಿ ನೀವು ತೋರಿಸಿದ್ದೀರಾ? ನಾನು ಕೇಳೋಣ ಅಂತಿದ್ದೆ. ಇಲ್ಲಿವರೆಗೂ ತಾವು ಆಯ್ಕೆ ಮಾಡಿರುವಂತಹ ವಿಷಯಗಳೆಲ್ಲ ಸಮಾಜದ ಬಗ್ಗೆ ಕಳಕಳಿಯನ್ನು ಎತ್ತು ತೋರಿಸುತ್ತೆ. ತಾವು ಮರ್ತಿರ್ತೀರ, ಅದು ನಿಮ್ಮನ್ನ ನಮ್ಮ ಮನೆಯಿಂದ ಹೊರಗಡೆ ಮೊದಲ ಬಾರಿ ನೋಡಿದ್ದು ವೈದ್ಯಕೀಯ ಶಾಸ್ತ್ರದಲ್ಲಿ ಕನ್ನಡದ ಹೇಗೆ ಬಳಕೆ ಆಗಬೇಕು ಅನ್ನೋ ಒಂದು ವಿಚಾರದಲ್ಲಿ ತಾವು ಅಲ್ಲಿ ನಿಮ್ಮ ಒಂದು ಇದನ್ನ ಮಂಡಿಸಿದ್ರಿ, ಪ್ರಬಂಧನ ಮಂಡಿಸಿದ್ರಿ, ಅಲ್ಲಿ ನೋಡಿದ್ದೆ. ಅದಾದ್ಮೇಲೆ ನೀವು ಸಂದಿಗ್ಧ ಇರಬಹುದು, ಪ್ರಪಾತ ಇರಬಹುದು, ಮಾವುಬೇವು ಇರಬಹುದು, ಏಕಚಕ್ರ ಇರಬಹುದು, ಇದೆಲ್ಲಾನು ಸಮಾಜಕ್ಕೆ ಒಂದು ಅದರಲ್ಲಿ ಎಲ್ಲದರಲ್ಲೂ ಯಾವಾಗಲೂ ಒಂದು ಮೆಸೇಜ್ ಕಳಿಸ್ಬೇಕು ಅಂತ ಒಂದು ಕ್ಲೀನ್ ಜಾನರ್ ಆಫ್ ಫಿಲಮ್ ನೀವು ಮಾಡ್ಕೊಂಡ್ ಬಂದಿದ್ದೀರಾ. ಅದೆಲ್ಲದಕ್ಕಿಂತ ಇದು ವಿಭಿನ್ನವಾಗಿದೆಯಾ ಅಥವಾ ಇದು ಚರವಣವ? ಇದನ್ನ ನೋಡಿದಂಥವ್ರು, ಪದ್ಮಗಂಧಿಯನ್ನು ನೋಡಿದಂಥವ್ರು ಯಾವಾಗಲೂ ಹೇಳುವಂಥದ್ದು ಎಲ್ಲ ಚಿತ್ರಗಳಿಂದಲೂ ಭಿನ್ನವಾದ್ದು. ಮತ್ತೆ ಯಾರಾದ್ರೂ ನೋಟಕರು ಇದ್ರೆ ಅವರು ಬೌದ್ಧಿಕ ಔನ್ನತ್ಯಕ್ಕೆ ಸಹಕಾರಿ ಪದ್ಮಗಂಧಿ ಅಂತ ಹೇಳ್ತಾರೆ. ಆ ಎಲ್ಲ ಚಿತ್ರಗಳು ನಮ್ಮ ತುಮುರುಗಳನ್ನ, ತಹತವನ್ನ, ತಾಕ್ಲಾಟವನ್ನ, ತಾವಕವನ್ನ ಹೊರಹಾಕಕ್ಕೆ ಬಳಕೆ ಮಾಡಿದಂತ ದೃಶ್ಯ ಮಾಧ್ಯಮ ಆಯಿತು. ದೃಶ್ಯ ಮಾಧ್ಯಮ ಸಾಮಾನ್ಯವಾಗಿ ಏಕಕಾಲಕ್ಕೆ ಸತ್ಪರಿಣಾಮವನ್ನು ಅಥವಾ ದುಷ್ಪರಿಣಾಮವನ್ನು ಬೀರಬಲ್ಲದ್ದಾಗಿತ್ತು. ಅಂತಂದ್ರೆ ಸತ್ಪರಿಣಾಮವನ್ನು ಬೀರಬಲ್ಲಂತಹ ಸಂಖ್ಯೆ ಅಥವಾ ಸದಭಿರುಚಿಯನ್ನು ಬಿತ್ತಬಲ್ಲಂತಹ ರಸಗ್ರಹಣಕ್ಕೆ ಪೂರಕವಾದಂತಹ ಕೆಲಸಗಳು ಬಹಳ ಕಡಿಮೆ ಆಗ್ತಿದೆ ಅಂತ ಗೊತ್ತಾದಾಗ ಇದರಲ್ಲಿ ಮಾಡೋದಕ್ಕೆ ಬೇರೆ ಬೇರೆ ಕೆಲಸಗಳು ತುಂಬಾ ಜನ ಇದ್ದಾರೆ, ಈ ಕೆಲಸಗಳು ಮಾಡೋದಕ್ಕೆ ಬಹಳ ಕಡಿಮೆ ಅಂತ ಅನ್ನಿಸಿದಾಗ ನಾವೇ ಅದರಲ್ಲಿ ಒಬ್ಬರಾಗಬಹುದು ಅಂತ ಯೋಚನೆ ಮಾಡಿ ಹಾಗೆ ಯೋಚನೆ ಹಾಕಿ ಉಳಿದಂತಹ ಹಾದಿ ಇದು. ಪದ್ಮಗಂಧಿ ಯಾಕೆ ವಿಶೇಷ ಆಗುತ್ತೆ ಅಂತ ಹೇಳಿದ್ರೆ, ಇದು ಕೇವಲ ಪದ್ಮ ಸಂಬಂಧಿ, ಪದ್ಮಕ್ಕೆ ಸಂಬಂಧಪಟ್ಟಂತೆ ಕೆಲವು ಸಂಖ್ಯೆಗಳನ್ನು ಅಷ್ಟೇ ನಮ್ಮ ವಿದುಷಿಯವರು ಕಲೆ ಹಾಕಿ ಹೇಳ್ತಾರೆ ಅಂತಲ್ಲ. ಇದರಲ್ಲಿ ಭಾರತೀಯತೆ, ರೋಮಾಂಚನವಾಗಬಲ್ಲಂತಹ ನಮ್ಮ ಚರಿತ್ರೆ ಅಥವಾ ನಮ್ಮ ಇತಿಹಾಸ, ನಮ್ಮ ಐತಿಹ್ಯ, ಆಮೇಲೆ ಈ ಭಾರತೀಯ ಆಗೋದಂತ ಪಾರಂಪರಿಕ ಅಧ್ವರಿ ಯಾರೆಲ್ಲ ಇವಾಗ ಮಾತಾಡ್ಕೊಂಡು ನಾವು ಆ ಎಲ್ಲರನ್ನು ನಾವು ಹೇಗೆ ಮರೆತು ಬಿಟ್ಟಿದ್ದೇವೆ, ಹೇಗೆ ವಿಸ್ಮೃತಿಗೆ ಸರಿದು ಬಿಟ್ಟಿದ್ದಾರೆ, ಅದನ್ನೆಲ್ಲ ಇಟ್ಕೊಳ್ಳದೆ ನಾವು ಹೊಸ ಇತಿಹಾಸವನ್ನು ಹೇಗೆ ನಿರ್ಮಾಣ ಮಾಡಲಾಗಿತ್ತು. ಇತಿಹಾಸವನ್ನೇ ಅರಿಯದವರು ಇತಿಹಾಸ ನಿರ್ಮಾಣ ಮಾಡೋದು ಸಾಧ್ಯವಿದೆ. ದೊಡ್ಡವರು ಎಷ್ಟು ದಾರ್ಶನಿಕರು ಅಂತ ಅವಳು ಹೇಳಿದ್ರು. ದ್ರಷ್ಟಾರರವರು ಅವರೆಲ್ಲ ಎಷ್ಟು ಚೆನ್ನಾಗಿ ನೋಡಿ ಹೋದ್ರು ನಮ್ಮ ದೇಶವನ್ನ ಅಥವಾ ನಮ್ಮ ಈ ಜಗತ್ತನ್ನ. ಈ ಜಗತ್ತು ಮತ್ತೆ ಈ ದೇಶದಲ್ಲಿ ಆದಂತಹ ಅಷ್ಟು ಸಂಗತಿಗಳನ್ನ ಅದನ್ನ ನಾವು ಸಂಗಾತಿಯಿಂದ ಸ್ವೀಕಾರ ಮಾಡಬೇಕಾಯ್ತು. ಅತೀವ ಬಲಹೀನಂತೂ ಲಂಘನ ಇವಕಾರಯೇ ತೀಗುಣ ಲಂಘನೆ ಪ್ರೋಕ್ತ ತೇ ಗುಣ ಲಘು ಭೋಜನೆ ಅಂತಿರುವ ಚರಕ ಸಂಹಿತೆ, ಸುಶ್ರುತ ಸಮಿತಿಗಳು ದೌರ್ಬಲ್ಯಕ್ಕೆ ನೀವು ಕೇವಲ ಉಪವಾಸ ಮಾಡಿದ ಸಾಕಾಗ ಕಡಿಮೆ ತಿಂದರೂ ಸಹ ನಿಮಗೆ ಅದು ದೌರ್ಬಲ್ಯವೇ ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳೋಗಿದ್ದಾರೆ. ಅಂಥ ಹಿರಿಯರು ನಿಮಗೆ ಬಿಟ್ಟುವಂತ ಈ ಆಸ್ತಿ ಅಥವಾ ಇದೆಯಲ್ಲ, ಈ ಸ್ವತ್ವ ಇದೆಯಲ್ಲ, ಈ ಸತ್ವ ಇದೆಯಲ್ಲ, ಅದನ್ನ ಪದ್ಮಗಂಧಿ ಬಲವಾಗಿ ಕಟ್ಟಿಕೊಡುತ್ತೆ ಅನ್ನೋ ಕಾರಣಕ್ಕಾಗಿ ನಮಗೆ ತುಂಬಾ ಉಲ್ಲಸಿದ್ರು ನಾವು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.